ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ನಮ್ಮ ನನ್ನ ವಾಹಿನಿ. ನನ್ನ ಮಗ ಇವತ್ತು ಒಂದೇನೋ ಮಾಡ್ತಾ ಇದ್ದಾನೆ. ಅದನ್ನು ಸಂಡೇ ಟೈಮಲ್ಲಿ ನಾನು ಮಾಡೋದು ಜಾಸ್ತಿ. ಹಿಂದಿನ ಒಂದು ಶಾರ್ಟ್ಸಲ್ಲಿ ನೋಡಿದ್ದೀರಾ, ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳೆಸಿದ್ದ. ಇವತ್ತೇನೋ ಮಾಡೋಕ್ಕೆ ಹೊರಟಿದ್ದಾನೆ, ನೋಡೋಣ ಬನ್ನಿ. ಮಕ್ಕಳಿಗೆ ಅವರ ಕ್ರಿಯೇಟಿವಿಟಿ ಇದೆಲ್ಲ ಬೆಳೆಯೋದು ಮಣ್ಣಿನ ಮೂಲಕ, ನೀರಿನ ಮೂಲಕ. ಸೊ ನಾನು ಅದಕ್ಕೆ ಅವನಿಗೆ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೀರಾ, ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಮಾಡಿ ನೀರು ಕೊಟ್ಬಿಟ್ಟಿದ್ವಿ. ಇವಾಗ ಮಣ್ಣು ಕೊಟ್ಟಿದ್ದೀವಿ. ಮಣ್ಣಲ್ಲಿ ಅವನು ಬೀಜ ಹಾಕಿ ಒಂದು ಗಿಡವನ್ನು ಬೆಳೆಸೋದನ್ನು ಕಲ್ತ್ಕೊಂಡಿದ್ದಾನೆ. ಅವನ ಹತ್ರ ಕೇಳೋಣ ಅವನು ಹೆಂಗೆ ಕಲ್ತಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಆಯಿತಾ? ಶಿಶಿರಾ, ಶಿಶಿರಾ, ಎಂತ ಮಾಡ್ತಾ ಇದ್ಯಾ? ಪ್ಲಾಂಟಿಂಗ್ ಮಾಡ್ತಾ ಇದ್ದೀನಿ. ಹಾಂ, ನಾನು ಸ್ವಲ್ಪ ನಮ್ಮ ಅಮ್ಮನ ರಿವರ್ಸ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಹೇಳಿದ್ರು ಒಂದು ಸ್ವಲ್ಪ ಮಣ್ಣಿಗೆ ಹಸಿದು ಹಾಕು, ಇನ್ನು ಸ್ವಲ್ಪದಕ್ಕೆ ಇನ್ನು ಒಣಗಿದ್ದು ಮೆಣಸಿನ್ಕಾಯಿ ಹಾಕು ಅಂತ. ನಾನು ಅದರ ಆಪೋಸಿಟ್ ಮಾಡಿದೆ. ಎರಡು ಮಿಕ್ಸ್ ಮಾಡಿಬಿಟ್ಟು ಹಾಕಿದೆ. ಏನಕ್ಕೆ ಅಂದರೆ ನಾವು ಎರಡು ಡಿಫ್ರೆಂಟಾಗಿ ಹಾಕಿದ್ರೆ ಆಗಲ್ಲ. ನಿಮ್ಗೆ ಗೊತ್ತಾ, ಪ್ಲಾಂಟಿಂಗ್ ಮಾಡುವಾಗ ಒಂದು ಟ್ರಿಕ್ ಇರುತ್ತೆ. ನಾನು ಆ ಟ್ರಿಕ್ ಯೂಸ್ ಮಾಡಿಬಿಟ್ಟು ಒಂದು ಮೆಂತ್ಯನ ಸೊಪ್ಪಿನ ಗಿಡನ ಬೆಳೆಸಿದ್ದೀನಿ. ಅದನ್ನು ನನ್ನ ಫ್ರೆಂಡ್ ಯಾವುದೋ ಬಂದಿದ್ದ, ಅವ್ನಿಗೆ ಹಾಳು ಮಾಡಿಬಿಟ್ಟು ಹೋದ. ಟೆರ್ರಸ್ ಮೇಲೆ ಕಂಬದ ಹತ್ತಿ ಎಲ್ಲಿಟ್ಬಿಟ್ಟು ಹೋದ. ಫುಟ್ಬಾಲು ಆಡೋಣ ಅಂತ ಮೇಲಿಟ್ಟ, ಆದರೆ ಫುಟ್ಬಾಲ್ ಆಡಬಲ್ಲು, ಫೈಟಿಂಗ್ ಆಡಿದೆ. ಅದಕ್ಕೆ ಅವ್ನು ನೆಕ್ಸ್ಟ್ ಟೈಮ್ ಬಂದಾಗ ಇಟ್ಟು ಹೊಡೆದ್ಬಿಟ್ಟು ಕಳಿಸ್ಬೇಕು ಅಂತ ಇದ್ದೀನಿ. ನಾನು ಅದು ಹೇಳೋಕ್ಕಲ್ಲ ಈ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಪ್ಲ್ಯಾಂಟ್ ಮಾಡೋದು ಹೇಳ್ಕೊಡೋದು. ಆ್ಯಕ್ಚುಲಿ ಮಣ್ಣಿತ್ತಲ್ಲ, ಗಿಡ ಬೆಳೆಸಿದ್ದು ಮೆಂತ್ಯ ಸೊಪ್ಪಿಂದು ಗಿಡಗಳು ಸೊಪ್ಪಿಂದು, ಅದು ಈ ಪಾಟಲ್ಲಿ ಬೆಳೆಸಿದಾಗಿತ್ತು. ಅದು ಹಾಳಾಗೋಯ್ತು ಅಂತ, ಒಣಗೋಗಿ ಹಾಳಾಯಿತು ಅಂತ ನಾನು ಅದನ್ನೆಲ್ಲ ಹಿಂಗೆ ತೆಗೆದುಬಿಟ್ಟು ಮಣ್ಣೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೈಸ್, ನಿಮ್ಗೆ ಗೊತ್ತಾ, ನೀವು ಮಣ್ಣು ಹಾಕಿಬಿಟ್ಟು ಮಾಡ್ತಿರಲ್ಲ, ಮಣ್ಣಲ್ಲಿ ಹಿಂಗೆ ತೂತು ಮಾಡಿಬಿಟ್ಟು ಬೀಜನ ಎತ್ಕೊಂಡು ಹಿಂಗೆ ಹಾಕ್ತಿರಲ್ಲ, ಅದು ಆ್ಯಕ್ಚುಲಿ ಚೂರು ತಪ್ಪಿರ್ಬೋದು. ನನಗನ್ಸುತ್ತೆ ಓನ್ಲಿ ಆ ಟ್ರಿಕ್ ಸೊಪ್ಪಿಂದಾಗುತ್ತೆ. ಗೈಸ್, ನಿಮಗೆ ಒಳ್ಳೆ ಕ್ವಾಲಿಟಿನ ಗೊಬ್ಬರ ತಗೊಳ್ಳಿ, ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಮಿಕ್ಸ್ ಮಾಡಿ, ಆಮೇಲೆ ಯಾವ ಗಿಡ ಬೆಳೆಸ್ಬೇಕು ಸೊಪ್ಪಿನ ಗಿಡ ಹಾಕಿ ಟ್ರೈ ಮಾಡಿ. ಅಥವಾ ಈ ಬೆಸ್ಸಿನಕಾಯಿ ಗಿಡ ಬೆಳೆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ಎಲ್ಲದಕ್ಕೂ ವರ್ಕ್ ಆಗುತ್ತೆ ಇಲ್ವಂತ. ಸೊಪ್ಪಿನ ಯಾವ್ದಾದ್ರು ಬೀಜ ಹಾಕ್ಕೊಳ್ಳಿ ನಿಮ್ಗೆ ಬೇಕಾಗಿದ್ದು. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೋಣಿಲಿ ಹಾಕ್ಬಿಟ್ಟು ಸ್ವಲ್ಪ ಒಣಗಾಕ್ಬಿಡಿ. ಅಷ್ಟೊತ್ತಲ್ಲಿ 10 ನಿಮಿಷ ಅಥವಾ 20 ನಿಮಿಷ ಬಿಟ್ಬಿಟ್ಟು ವಾಪಸ್ ಬಂದು ಚೆನ್ನಾಗಿ ನೀರು ಹಾಕ್ಬಿಡಿ. ಆಮೇಲೆ ಆ ಸೊಪ್ಪಿನ ಗಿಡ ಸ್ವಲ್ಪ ಟೇಕ್ ತಗೊಳುತ್ತೆ. ಆಮೇಲೆ ತುಂಬ ದಿನಾನು ನೀರು ಹಾಕ್ತಾ ಹೋಗಿ ಸಂಜೆ. ಅದು ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಇವಾಗ ಮೆಣಸಿನ್ಕಾಯಿ ಬೆಳೆಸ್ತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಂಗೆ ಹೋಗ್ಲಿ, ಮೆಂತ್ಯ ಸೊಪ್ಪು ಬೆಳೆಸೋಕೆ ಎಷ್ಟು ದಿವಸ ಹಿಡಿತಪ್ಪ? ಆಲ್ಮೋಸ್ಟ್ 21 ಮಂತ್ ಆಯಿತು. ಅಷ್ಟೊಂದು ದಿವಸ ಆಯ್ತಾ? ಇಲ್ಲ, 15 ದಿವಸಕ್ಕೆ ಬಂದ್ಬಿಡ್ತು. 15 ದಿವಸನೋ 1 ಮಂತ್ ಆಗಿತ್ತು, ನನಗೆ ನೆನಪಿಲ್ಲ. ನಮ್ಮ ಅಮ್ಮಂಗೆ ಗೊತ್ತಿರುತ್ತೆ, ಕೇಳಿ ನಮ್ಮ ಅಮ್ಮನ ಹತ್ರ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಳೆಸ್ತಾ ಇದ್ದೀನಿ. ಯಾವ್ಯಾವ ಬೀಜ ಹಾಕಿದೆ ಇವತ್ತು? ಬೀನ್ಸು ಹಾಕಬೇಕು ಅಂದಿದ್ರೆ, ಆಮೇಲೆ ಹಿಂಗೆ ಮಾಡು ಅಂದರೆ 3 ಗಿಡ ಎರಡು ಗಿಡ ಒಂದೇ ಪಾಟಲ್ಲಿ ಬೆಳೆಸೋಕೆ ಟ್ರೈ ಮಾಡೋಣ ಅಂತ ಮಾಡಿದೆ. ಓಕೆ. ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಥವಾ ತುಂಬ ಜಾಸ್ತಿ ಇರುತ್ತೆ. ಏನಕ್ಕೆಂದರೆ ಮೆಣಸಿನ್ಕಾಯಿ ಜಾಸ್ತಿ ಇದೆ. ಅದೇನಕ್ಕೆ ಅಂದರೆ ಮೆಣಸಿನ್ಕಾಯಿ ಬೀಜ ಜಾಸ್ತಿ ಇದೆ ಅಂದರೆ ಆಗುತ್ತೆ ಒಂದೊಂದು ಸತಿ. ಮಣ್ಣು ಖಾಲಿ ಆಯ್ತಪ್ಪ, ಇವಾಗ ಏನು ಮಾಡೋಣ ಅಂದರೆ ಇದನ್ನು ಫರ್ಟಿಲೈಸ್ ಆಗೋಕೆ ಬಿಡೋಣ ಅಥವಾ ಇದರಿಂದ ಪಾಟ್ ಮಾಡೋಣ. ಗೊಬ್ಬರ ಹಾಕಷ್ಟು ಗೊಬ್ಬರ ಹಾಕೋದ್ರೆ ತುಂಬಿಸಿ ಬೇರೆ ಏನಾದರೂ ಗಿಡಕ್ಕೆ ಹಾಕು. ಗೈಸ್ ನಾನು ಇನ್ನೊಂದು ಪಾಟ್ ನೋಡಿದೆ ಇದೇ ಥರ ಈ ಗಾರ್ಡನಲ್ಲಿ. ನಾನು ಅದನ್ನು ಹುಡ್ಕೊಂಬರ್ತೀನಿ. ಇಲ್ಲಿ ಬೆಳೆದಿತ್ತು ಇನ್ನೊಂದು, ಅದನ್ನು ತೊಗೊಂಬಂದೆ. ಇದನ್ನು ಟ್ರೈ ಮಾಡೋಣ. ಗೈಸ್, ನಮ್ಮನೇಲಿ 3 ಪಾಟ್ ಇದ್ದಾವೆ, ಅದರಲ್ಲಿ ಯಾವುದು ಬೆಳೆಸಿಲ್ಲ. ಗೈಸ್, ಇಲ್ಲಿ ನೋಡಿ, ನಮ್ಮ ಮನೇಲಿ ತುಳಸಿ ಅಂದರೆ ತುಳಸಿ. ನನಗನ್ಸುತ್ತೆ
ನನಗನ್ಸತ್ತೆ ಬೃಂದಾವಣ್ಣಿನ ಮಣ್ಣು ಇಲ್ಲಿ ಬಂದು ಬಿದ್ದಿದೆ, ಅದಕ್ಕೆ ಅಷ್ಟೊಂದು ತುಳಸಿ ಬೆಳೀತದೆ ನೋಡಿ guys. ಇದನ್ನು ಪಾಟ್ ಮಾಡಕ್ಕೆ ಯೂಸ್ ಮಾಡ್ಬೋದು, ಆದರೆ ಇದು ಅಷ್ಟೊಂದು ನ್ಯಾಚುರಲ್ ಆಗಿಲ್ಲ ಮತ್ತು ಫರ್ಟಿಲೈಸು ಆಗಲ್ಲ. ಏನಕ್ಕೆಂದರೆ ಇದರ ಒಳಗೆ ಹುಳ ಇದ್ದಾವೆ. ಎಲ್ಲಿ ಹುಳ ಇರುತ್ತೆ ಆ ಮಣ್ಣು ಯೂಸ್ ಮಾಡಬೇಡಿ. ಯಾವ್ದಾದ್ರು ಒಳ್ಳೆ ಕ್ವಾಲಿಟಿಯಿಂದ ಚೆನ್ನಾಗಿರೋ ಮಣ್ಣು ಮಾಡಿ. ಕಾಲು ಸುಡ್ತಾ ಇದೆ ಗೈಸ್. ಒಂದು ನಿಮಿಷ ಚಪ್ಪಲಿ ಹಾಕೊಂಬಂದೆ, ಆಮೇಲೆ ಹೇಳ್ತೀನಿ. ಗೈಸ್, ನಿಮ್ಮಲ್ಲಿ ಯಾರು ಗಾರ್ಡನಿಂಗ್ ಗ್ಲೌಸ್ ಹಾಕತ್ತೀರ ಹೇಳಿ. ನಾನು ಹಾಕೊಳ್ಳಲ್ಲ, ಏನಕ್ಕೆಂದರೆ ಚೆನ್ನಾಗಿರಲ್ಲ. ಇದು ಇರುವೆಗಳು ಬರ್ತವೆ ನೋಡಿ. ಈ ಪಾಟು ಯೂಸ್ ಮಾಡೋಕ್ಕಾಗಲ್ಲ, ಏನಕ್ಕೆಂದರೆ ಇದು ಅಷ್ಟೊಂದು ಫರ್ಟಿಲೈಸ್ ಥರ ಇಲ್ಲ. ಏನಾಗಿದೆ ಅದು? ಅದು ತುಂಬ ಹೋಲ್ಸ್ ಆಗಿದೆ. ಹಾಗೆ ನಮ್ಮ ಪಾಟಲ್ಲಿ ಚೂರು ಹೋಲ್ಸ್ ಇರಬೇಕು, ಲೈಕ್ 4 ಹೋಲ್ಸ್ ಇರಬೇಕು. 1 2 3 4. ಇಷ್ಟು ದೊಡ್ಡದಿದ್ದಕ್ಕೆ 4 ಇರಬೇಕು, ಇಷ್ಟು ಚಿಕ್ಕದಿಗೆ 1 ಅಥವಾ 2 ಇರಬೇಕು. ನೋಡಿರಿ ಎಷ್ಟಿದೆ ನೋಡಿ, 3 ಇದೆ. ಇದಕ್ಕೆ ಎಷ್ಟು ದೊಡ್ಡದಿರುತ್ತೆ ಅಷ್ಟೇ ನೀರು ಕೆಳಗೆ ಹೋಗ್ಬೇಕು. ಅದು ಸ್ವಲ್ಪ ಎತ್ತರಕ್ಕಿದೆ, ದಪ್ಪಕ್ಕಿದೆ ಅಂತ 4 ಹೋಲು. ಇದು ಸ್ವಲ್ಪ ಎತ್ತರಕ್ಕಿದೆ ಅಂತ 3 ಹೋಲು. ನಮ್ಮ ತುಂಬ ನೀರು ಮಣ್ಣಲ್ಲೇ ಇರಬೇಕು, ಇನ್ನು ಉಳಿದಿಷ್ಟು ನೀರೆಲ್ಲ ಹೋಗ್ಬೇಕು. ಆಮೇಲೆ ರೂಟ್ಸು ಆ ನೀರನ್ನ ವಾಪಸ್ ಇದಕ್ಕೆ ಬೀಳಿಸುತ್ತೆ. ಒಂದು ಸ್ವಲ್ಪ ಎಲ್ಲೇ ಹಿಂಗೆ ರೂಟ್ಸಿಂದ ಬರುತ್ತೆ, ಇದ್ರಲ್ಲಿ ಬರುತ್ತೆ, ಆಮೇಲೆ ಲೀಫಿಂದ ಬೀಳುತ್ತೆ. ಸ್ಟೆಮ್ಮಿಂದ ಬಂದು ನೀರು, ಸ್ಟೆಮ್ ಒಂಥರ ನೀರು ಪೈಪ್. ಇವಾಗ ಇನ್ನು ಉಳಿದಿಷ್ಟು ಮಣ್ಣಿಂದ ನಾನು ಪಾಟ್ ಮಾಡ್ತೀನಿ. ಏನಕ್ಕೆಂದರೆ ಯಾವುದು ಒಳ್ಳೆ ಪಾಟ್ ಸಿಗ್ತಲ್ಲ, ಇದಕ್ಕೂ ತುಂಬ್ತಲ್ಲ. ಅದಕ್ಕೆ ನಾನೊಂದು ಯಾವ್ದಾದ್ರು ಮಾಡೋದು ನೋಡ್ತೀನಿ. ಚೆನ್ನಾಗಿ ನೀರು ಹಾಕಬೇಕು. ಅದ್ರಲ್ಲಿ ಅಷ್ಟೊಂದು ಬೀಜ ಇದೆ, ಅತ್ಲಾಗ ಹಾಕೋದು ಬೆಳ್ಕೊಳತ್ತ ತಗ್ಗಿ. ಇಲ್ಲಾಂದ್ರೆ ಅದಿಷ್ಟು ನೆಲಕ್ಕಲ್ಲಿ ಬಡ್ದಿಡು, ಅಲ್ಲಿ ಬತ್ತ ನೋಡೋಣ. ನೀರು ಹಾಕ ಸಾಕು ಆಡಿದ್ದು ಮಣ್ಣಟ. ಇಟ್ಸ್ ಇಂಪಾಸಿಬಲ್. ಬೇಕಾದ್ರೆ ನಾವು ಟ್ರೈ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಒಂದು ಇದನ್ನ ಬಿಸಾಕಿದ್ದು. ಅದೇ ಆ ಮಣ್ಣು ತಗೊಂಡೋಗಿ ಆ ಗಿಡದ ಹತ್ರ ಹಾಕು, ಅಮ್ಮ ನೀರು ಕೊಡುವಾಗ ಅದಕ್ಕೆ ಅದ್ರ ಜೊತೆ ಬೀಳುತ್ತೆ. ಇದು ಒಂದು ಮಾಡಿದ್ಯಲ್ಲ ನೋಡಿ ಫ್ರೆಂಡ್ಸ್, ಇದೆ ಈ ಥರ. ಇದು ವರ್ಕ್ ಆಗಿಲ್ದಿಲ್ಲ, ಮಾಡಿದ್ದೆ ನಾನು 2 ಥರ ಮಾಡಿದ್ದೆ. ಒಂದು ನಾರ್ಮಲ್ ಆಗಿ ಹೆಂಗೆ ಬೆಳೆಸಿರ್ತೀವಿ ಹಂಗೆ ಮಾಡಿದ್ದೆ. ನನಗೆ ಈ ಬೇರೆ ಮೆಥಡು ಟ್ರೈ ಮಾಡೋಣ ಅಂತ ಈ ಮೆಥಡ್ ಟ್ರೈ ಮಾಡಿದೆ. ಚೆನ್ನಾಗಿ ಬೆಳೀತು, ಇದ್ರಕ್ಕಿಂತ ಬೇಗ ಬೆಳೀತು. ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈ ಸರ್ತಿನೂ ವರ್ಕ್ ಆದರೆ ನಾನು ಇದನ್ನು ಲೈಫ್ ಟೈಮ್ ಮಾಡೋದು ಹೇಳ್ತೀನಿ. ಗಾರ್ಡನ್ನ ಚೆನ್ನಾಗಿ ಮಾಡೋದು. ನನ್ನ ಗಾರ್ಡನಿಂಗ್ ವಿಡಿಯೋನೂ ಬರುತ್ತೆ, ನಮ್ಮ ಅಮ್ಮನ ಚಾನಲ್ ಬದಲು ನನ್ನ ಚಾನಲಲ್ಲಿ ಬರುತ್ತೆ. ಓಕೆನಾ ಪ್ಲಾನ್? ಓಕೆನಪ್ಪ ಪ್ಲಾನು. ಈಗ ಆಯ್ತಾ? ಅದ ತುಂಬ ಹಾಕ್ತೀರಾ? ಹಾಂ ಸಾಕು ಬಿಡಿ ಗೈಸ್. ಇನ್ನೊಂದು ಥಿಂಗ್ ಇದೆ. ಇದು ಈ ಮಣ್ಣಿದೆ ಅಲ್ಲ, ಈ ಮಣ್ಣ ಒಂದು ಸರ್ಟನ್ ಏರಿಯಾದೆಲ್ಲ ತುಂಬಿಸಿ. ಚಾಕು ತಗೊಂಬ. ನಾನು ಎಂತಕ್ಕೆ ಚಾಕು ತತ್ನ? ಈಗ ಸಾಕು ಬಿಡ. ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಸನ್ಲೈಟ್ ಬೀಳೋ ಥರ ಮಾಡಿ. ಓಹೋ, ಸನ್ಲೈಟ್ ಇಲ್ಲ ಅಂದ್ರೆ ಬರಲ್ವಾ? ಸನ್ಲೈಟ್ ಮೀಡಿಯಮ್ ಆಗಿರಬೇಕು ನಾರ್ಮಲ್ ಇದ್ದಾಗ. ಇವಾಗ ಇದೆರಡನ್ನ ಮೀಡಿಯಮ್ ಇರೋ ಜಾಗಲ್ಲಿ. ಇಲ್ಲಿ ಸನ್ಲೈಟ್ ಅಷ್ಟೊಂದು ಬರಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ಬರುತ್ತೆ ಅಥವಾ ಬರಲ್ಲ. ಇದು ಬೆಳೆದ್ರೆ ಈ ಕಡೆನೇ ನಾನು ಎಲ್ಲ ಪಾಟ್ಸ್ ಇಡ್ತೀನಿ. ಇವತ್ತಿಗೆ ಬಾಯ್ ಗಾಯ್ಸ್. ನೆಕ್ಸ್ಟ್ ಗಾರ್ಡನಿಂಗ್ ಲಾಗಿಗೆ ಬರೋಣ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಫೋರ್ಸ್ ಮಾಡಲ್ಲ. ಶೇರ್ ಮಾಡಿಬಿಡಿ ಫ್ರೆಂಡ್ಸಿಗೆ ಬೇಕಾದ್ರೆ ಅಲ್ಲ, ಶೇರ್ ಮಾಡಿಬಿಡಿ. ಅವ್ರಿಗೆ ಇಷ್ಟ ಆದರೆ ನಮ್ಗೆ ಲೈಕ್ ಮಾಡ್ತಾರೆ, ನಮ್ಗೆ ಪ್ರಾಫಿಟ್ ಆಗುತ್ತೆ. ಶೇರ್ ಮಾಡಿಬಿಡಿ. ಶೇರ್ ಯಾವಾಗಲೂ ಮಾಡಿ, ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಗೆ ಮನಸ್ಸು ಬಂದರೆ ಮಾಡಿ, ಅಥವಾ ಶೇರ್ ಯಾವಾಗಲೂ ಮಾಡಿ. ಕಾಮೆಂಟ್ ಬೇಕಾದ್ರೆ ಮಾಡಿ. ನಿಮ್ಗೆ ಇಷ್ಟ ಆದರೆ ಏನಾದ್ರು ಹೇಳಬೇಕು ಅಂದರೆ ನಮ್ಮ ಅಮ್ಮ ಓದ್ತಾರೆ ಅಥವಾ ನಾನು ಒಂದ್ಸತಿ ಓದ್ತೀನಿ. ಹಾಂ ಫ್ರೆಂಡ್ಸ್, ಇದು ನಮ್ಮ ಗಾರ್ಡನಿಂಗ್ ಲಾಗ್ ಅಲ್ಲ. ನಿಜವಾಗ್ಲೂ ನಾವಿಬ್ಬರು ಗಾರ್ಡನಿಂಗ್ ಎಕ್ಸ್ಪರ್ಟ್ಸ್ ಅಲ್ಲ. ಓನ್ಲಿ ಥಿಂಗ್ ಏನು ಗೊತ್ತಾ, ಅದು ಒಂದು ಮೆಂಟಲ್ ರಿಲೀಫಿಗಾಗೋದು, ಒಂದು ಏನು ಮಣ್ಣಿನ ಜೊತೆ ನಮ್ಮ ಸಂಬಂಧವನ್ನು ಇಟ್ಕೊಳ್ಳೋದು ಒಂದು ಹಾಬಿ ಅಂದ್ಕೊಳ್ಳಿ ಅಷ್ಟೇ. ಅದು ಬಿಟ್ಕೊಂಡು ನಾವು ಯಾವುದೇ ರೀತಿ ಎಕ್ಸ್ಪರ್ಟ್ಸ್ ಅಲ್ಲ. ಎವ್ರಿ ಡೇ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ನಾನು ಮಾಡ್ತೀನಿ, ಅವನು ಮಾಡ್ತಾನೆ. ಸೊ ಇದರಿಂದಾಗಿ
ಮಕ್ಕಳಲ್ಲಿ My name is Mr. Scientist. ಹಾಂ, ಮಿಸ್ಟರ್ ಸೈಂಟಿಸ್ಟ್. ಅವನಿಗೂ ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡೋದಿಷ್ಟ. ನನಗಂತೂ ನಿಮ್ಗೆ ಗೊತ್ತಿದೆ, ನನಗೆ ಆ ಥರ ಎಕ್ಸ್ಪೆರಿಮೆಂಟ್ ಮಾಡೋದಿಷ್ಟ. ಹಾಗಾಗಿ ಏನು ಎಕ್ಸ್ಪೆರಿಮೆಂಟು ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ದಿಸ್ ಈಸ್ ವಾಟ್ ಐ ಆಮ್. ನಿಮಗೆ ಗೊತ್ತು, ನಾನು ಶೀಲಾ ಭಟ್. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.